ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡಲಿಕ್ಕೆ ರೀಸನ್ ಇಷ್ಟೇ, ಎಮೋಷ್ನಲಿ ಹಾಗೂ ಮೆಂಟಲಿ ನಾವು ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಂತ ಹೇಳಿದರೆ, ಈಗಿನ ಯೂತ್ಸ್ ಆಗಿರ್ಬೋದು ಅಥವಾ ಮದುವೆ ಆಗಿರೋರಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿರ್ಬೋದು, ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರೀತಿನ ಹುಡ್ಕೊಂಡು ಹೋಗ್ತಾರೆ. ಸೊ ಇದು ಈ ಥರ ನೀವು ಮಾಡಲಿಕ್ಕೆ ಹೋಗಬೇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಎಮೋಷ್ನಲಿ ಏನಾಗುತ್ತೆ ಡ್ಯಾಮೇಜ್ ಅನ್ನುವಂತಹ ಸಾಧ್ಯತೆ ಇನ್ನು ಜಾಸ್ತಿ ಇರುತ್ತೆ. ಇನ್ನು ಏನಂತ ಹೇಳಿದರೆ, ಕೆಲವು ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರಾದರೂ ಮೆಸೇಜ್ ಮಾಡಿದಾಗ ಆಗಿರ್ಬೋದು ಅಥವಾ ಕಾಲ್ ಮಾಡಿದಾಗ ಆಗಿರ್ಬೋದು, ಏನಾಗುತ್ತೆ ತುಂಬಾ ಖುಷಿ ಪಡ್ತಾರೆ ಅವರು. ಐ ಲವ್ ಯು ಅಂತ ಮೆಸೇಜ್ ಮಾಡಿದಾಗ ಆಗಿರ್ಬೋದು, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಮಾನಸಿಕವಾಗಿ ನೀವು ಹಂತವಾಗಿ ನಿಮಗೆ ಅದು ಹೊಡೆತ ಬಿಡುತ್ತಾ ಹೋಗುತ್ತೆ. ಸೊ ಈ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ. ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡಿದಷ್ಟು ಯಾರು ನಿಮ್ಮನ್ನು ಕೂಡ ಪ್ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನೀವು ನಿಮ್ಮನ್ನು ನೀವು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಎಮೋಷ್ನಲಿ ಹಾಗೂ ಮೆಂಟಲಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಏನಂತ ಹೇಳಿದರೆ, ನೀವು ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ನೋಡಿ, ಅದೇನಾಗುತ್ತೆ ನೀವು ಅದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ನೀವು ಯಾವ ವ್ಯಕ್ತಿ ಆಗಿರ್ಬೋದು, ಅದು ಯಾವುದೇ ವಿಷಯ ಆಗಿರಬಹುದು, ಅದು ಏನಾಗುತ್ತೆ, ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಅದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ನೀವು ಯಾವುದನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನುವಂಥದ್ದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಏನಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೆಂಟಲಿ ಹೆಲ್ತನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಬೇಕು. ಯಾವುದ್ರ ಬಗ್ಗೆ ಕೂಡ ನೀವು ಚಿಂತೆ ಮಾಡಬಾರ್ದು. ಯಾವುದೇ ವಿಷಯದ ಬಗ್ಗೆ ನೀವು ಜಾಸ್ತಿ ಡೀಪಾಗಿ ಯೋಚನೆಗಳನ್ನು ಮಾಡಬಾರ್ದು. ಓಕೆ? ಇನ್ನೊಂದು ಏನಂತ ಹೇಳಿದರೆ, ಸ್ಪಿರಿಚುವಲ್ ಲೈಫಲ್ಲಿ ನೀವು ತುಂಬಾ ಇನ್ವಾಲ್ವ್ ಆಗಬೇಕು. ಇವಾಗ ಏನೋ ಒಂದು ಸಮಸ್ಯೆ ಬಂದಿದೆ ಅಂತ ಆದರೆ ಅದನ್ನು ನೀವು ದೇವರ ಮೊರೆ ಹೋಗಬೇಕು ಅಥವಾ ದೇವರಿಗೆ ನೀವು ಬಿಟ್ಬಿಡಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ನೀವು ಏನಾಗ್ತೀರಾ, ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಇನ್ನೊಂದು ಏನಂತ ಹೇಳಿದರೆ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ. ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಎಮೋಷ್ನಲಿ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸೆಲ್ಫ್ ಚಾಲೆಂಜ್ ಬಗ್ಗೆ ಹೇಳಿದ್ದೀನಿ. 7 days ಸೆಲ್ಫ್ ಚಾಲೆಂಜ್ ಮಾಡಿದರೆ ನೀವು ನಿಮ್ಮನ್ನು ನೀವು ಹೇಗೆ ಪ್ರೀತಿ ಮಾಡುವುದು ಅಂತ ನಾನು ಹೇಳಿದ್ದೀನಿ. ಪೂಜೆ ಮಾಡೋದಾಗಿರ್ಬೋದು ಅಥವಾ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಿರಬಹುದು ಅಥವಾ ಏನು ಹೇಳ್ತಾರೆ, ಸ್ಕಿನ್ ಕೇರ್ ಮಾಡೋದಾಗಿರಬಹುದು ಅಥವಾ ಶಾಪಿಂಗ್ ಹೋಗೋದಾಗಿರಬಹುದು ಅಥವಾ ನಿಮಗೆ ಏನು ಇಷ್ಟ ಇದೆ ಅದನ್ನು ನೀವು ಮಾಡಿದಾಗ ಏನಾಗುತ್ತೆ, ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ. ಈಚೆಯಿಂದ ನಿಮ್ಮ ಎಮೋಷ್ನಲ್ ಹಾಗೂ ಮೆಂಟಲಿ ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಇನ್ನೊಂದು ಏನಂತ ಹೇಳಿದರೆ, ನಿಮ್ಮ ಸೆಲ್ಫ್ ಲವ್ ಇಂಪ್ರೂವ್ ಆಗಬೇಕು ಅನ್ನುವಂಥದ್ದಿದ್ರೆ ನೀವು 7 days ಚಾಲೆಂಜ್ ಏನಿದೆ ಅದನ್ನು ನೀವು ಪಾಲಿಸಿದರೆ ಅಥವಾ ನೀವು ಮಾಡಿದರೆ 100% ನಿಮ್ಮ ಸೆಲ್ಫ್ ಲವ್ ನಿಮಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಂದರೆ, ಸೋಲ್ ಕಲೆಕ್ಷನ್. ಈ ಸೋಲ್ ಕಲೆಕ್ಷನ್ಸ್ ಅಂದರೆ ಏನು, ಈಗ ನಿಮ್ಮ ಸೋಲ್ ಜೊತೆ ನೀವು ಜಾಸ್ತಿ ಕಲೆಕ್ಷನ್ಸ್ ಇಟ್ಕೊಂಡಾಗ ಜಾಸ್ತಿ ನೀವು ಏನಾಗುತ್ತೆ, ನಿಮ್ಮ ಸೋಲ್ ಡೆವಲಪ್ ಆದಾಗೆ ಕೂಡ ನಿಮ್ಮ ಆಲೋಚನೆಗಳಾಗಿರ್ಬೋದು, ನಿಮ್ಮ ಮೆಂಟಲಿ ಹೆಲ್ತ್ ಆಗಿರ್ಬೋದು, ಇಮೋಷ್ನಲಿ ಭಾವನೆಗಳಿದೆ ಅದೇನಾಗಿರ್ಬೋದು, ಅದೇನಾಗುತ್ತೆ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ಇದು ಎಲ್ಲನೂ ನಮ್ಮ ಕೈಯಲ್ಲಿನೇ ಇದೆ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಕಡೆನೇ ನಮ್ಮ ಹತ್ರನೇ ಇದೆ. ಅದಕ್ಕೆ ಸಜೆಷನ್ಸನ್ನು ನಾವೇ ಕೊಡ್ಕೊಳ್ಬೇಕಾಗತ್ತೆ. ಓಕೆನಾ? ಇನ್ನೊಂದು ಏನಂತ ಹೇಳಿದರೆ, ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ 11 ಟಿಪ್ಸನ್ನು ನಾನು ಕೊಡ್ತೀನಿ. ಯಾವ ರೀತಿ ನೀವು ಇಮೋಷ್ನಲಿ ನೀವು ಅಥವಾ ಮೆಂಟಲಿ ಹೇಗೆ ನೀವು ಡೆವಲಪ್ ಆಗಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ 11 ಟಿಪ್ಸನ್ನು ಕೊಡ್ತೀನಿ. 11 ವಿಷಯಗಳನ್ನು ನಿಮ್ಗೆ ಹೇಳ್ತೀನಿ. ಆ ವಿಷಯಗಳನ್ನು ನೀವು ಫಾಲೋ ಮಾಡಿ 100% ನೀವೇನಾಗ್ತೀರಾ, ನಿಮ್ಮ ಮೆಂಟಲಿ ಹಾಗೂ ನೀವು ಎಮೋಷ್ನಲ್ ನೀವು ಡೆವಲಪ್ ಆಗಲಿಕ್ಕೆ ತುಂಬಾ ನಿಮಗೆ ಈ ಟಿಪ್ಸ್ ಸಹಾಯ ಆಗುತ್ತೆ.
ಟಿಪ್ಸ್ ನಂಬರ್ 1, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ಫಸ್ಟ್ ಏನು ನಿಮ್ಮನ್ನು ನೀವು ಏನು ಬ್ಲೇಮ್ ಮಾಡ್ಕೊತಾ ಇದ್ದೀರಾ, ನಾನು ಸರಿ ಇಲ್ಲ. ಈಗ ನಾನು ಕೆಲವೊಂದು ವಾಟ್ಸಪ್ ಸ್ಟೇಟಸಲ್ಲಿ ನಾನು ನೋಡ್ತಾ ಇರ್ತೀನಿ, ನಾನು ನಿಮ್ಗೆ ಒಳ್ಳೆ ಮಗ ಆಗಿಲ್ಲ, ನಾನು ನಿಮ್ಗೆ ಒಳ್ಳೆ ಮಗಳಾಗಿಲ್ಲ, ಅಥವಾ ನಾನು ಅದು ಮಾಡಿದೆ, ಅಥವಾ ಅವರ ಏನು ಗಿಲ್ಟಿ ಫೀಲಿಂಗ್ ಏನಿರುತ್ತೆ ಅದನ್ನು ನೀವು ಇಟ್ಕೊಬಾರ್ದು. ಯಾವಾಗ ನೀವು ನಿಮ್ಮನ್ನು ನೀವು ಬ್ಲೇಮ್ ಮಾಡಲಿಕ್ಕೆ ನೀವು ಯಾವಾಗ ಸ್ಟಾಪ್ ಮಾಡ್ತೀರಿ, ಇಲ್ಲ ನನ್ನದೇ ತಪ್ಪು, ನಾನೇ ಸರಿ ಇಲ್ಲ, ನಾನೇ ಈ ಥರ ಮಾತಾಡಬಾರ್ದಿತ್ತು, ಅದು ಏನು ಗೊತ್ತೆ, ನಾನು ಮಾತಾಡಬಾರ್ದಿತ್ತು ಅನ್ನೋ ನೀವು ಮಾತಾಡೋಕ್ಕಿಂತ ಮುಂಚೆ ನೀವು ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಇಲ್ವಾ ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಫಸ್ಟ್ ನೀವು ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಬ್ಲೇಮ್ ಮಾಡ್ಕೊಬೇಡಿ. ಇನ್ನೊಂದು ಏನಂತ ಹೇಳಿದರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಇವಾಗ ಯೂತ್ಸ್ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಏನೋ ಗೂಗಲಲ್ಲಿ ಏನೋ ಬೇಡದೇ ಇರುವಂಥದ್ದನ್ನು ಸರ್ಚ್ ಮಾಡೋದಾಗಿರ್ಬೋದು, ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಟೈಮನ್ನು ಅವರು ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಆ ಥರ ತಪ್ಪು ಕೆಲಸವನ್ನು ನೀವು ಮಾಡಬೇಡಿ. ನಿಮಗೆ ಟೈಮ್ ಇರುವಾಗ, ಅಥವಾ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ನೀವು ಟೈಮ್ ಕೊಡಿ, ಅಥವಾ ನಿಮ್ಗೆ ಏನು ವರ್ಕ್ ಇದೆ ಅದನ್ನು ನೀವು ಪ್ರಾಂಪ್ಟಾಗಿ ನೀವು ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ಕೊಳ್ಬೇಡಿ. ಇನ್ನೊಂದೇನಂತ ಹೇಳಿದರೆ, ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಏಕಂತ ಹೇಳಿದ್ರೆ ನಮ್ಮ ಪರಿಸರ, ನಮಗೇನು ದೇವರು ಏನು ನೇಚರ್ ಅಂತ ಕೊಟ್ಟಿದೆ, ತುಂಬ ಗಿಫ್ಟೆಡ್. ನಮಗೆ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅಥವಾ ಮರಗಳಾಗಿರ್ಬೋದು ನಮ್ಮ ಹತ್ರ ಮಾತಾಡ್ತಾರೆ. ಸೊ ನಾವು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಮೂಡ್ ರಿಫ್ರೆಶ್ ಆದರೆ ನಮ್ದು ಇಡೀ ದಿನ ಕೂಡ ತುಂಬಾ ಚೆನ್ನಾಗಾಗಿರುತ್ತೆ. ಅದೇ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನೈಟ್ ಬೇಗ ಮಲಗಿ ಮಾರ್ನಿಂಗ್ ನಾವು ಬೇಗ ಎದ್ದರೆ ನಮ್ಮ ಎಮೋಷ್ನಲಿ ಹಾಗೂ ಮೆಂಟಲಿ ಹೆಲ್ತ್, ಮೆಂಟಲ್ ಕಂಡೀಷನ್ಸ್ ಏನಿದೆ ಅದು ನಮಗೆ ತುಂಬಾ ಡೆವಲಪ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದೇನೆಂದರೆ, ಟ್ರೈನ್ ಯುವರ್ ಮೈಂಡ್ ವೆರಿ ಕಾಮ್. ಅಂದರೆ ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಂದರೆ ಜಾಸ್ತಿ ತಾಳ್ಮೆಯಿಂದ ಇರುವಂಥದ್ದು, ಅದು ಜಾಸ್ತಿ ಕೋಪ ಮಾಡಿಕೊಳ್ಳದೆ ಇರುವಂತಹದ್ದು. ಈಗ ಮನುಷ್ಯನ ಮೇಲೆ ಉಪ್ಪು ಹುಳಿ ಖಾರ ತಿಂದ ಮೇಲೆ ಎಲ್ಲ ಮನುಷ್ಯನಿಗೂ ಕೋಪ ಬರುವುದು ಸಹಜವೇ. ಆದರೆ ಆ ಇಮೋಷ್ನಲ್ ಏನಿದೆ, ಅದು ಕೋಪ ಅನ್ನುವಂಥದ್ದು ಕೂಡ ಒಂದು ಎಮೋಷನ್ಸ್. ಅದನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳೋದು ನಿಮ್ಮ ಎಮೋಷ್ನಲ್ ಅಥವಾ ಮೆಂಟಲ್ ಹೆಲ್ತ್ ಡೆವಲಪ್ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು, ಚೇಂಜ್ ಯುವರ್ ಸೆಲ್ಫ್. ಇವಾಗ ನಿಮಗೆ ಏನಿದೆ, ನೀವು ಏನಾಗಿದ್ದೀರಾ ಅದನ್ನು, ನಾನು ಏನಾಗಿದ್ದೀನಿ ಅದು ನನಗೇನು ಆಗ್ತಾ ಇಲ್ಲ, ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ರೆ ನಿಮ್ಮ ಬಿಹೇವಿಯರನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮ್ಮ ಮೆಂಟಲಿ ಅಥವಾ ಎಮೋಷ್ನಲಿ ನೀವೇನಾಗುತ್ತೆ, ಸ್ಟ್ರಾಂಗ್ ಆಗ್ತೀರಾ. ಇಲ್ಲ, ನನಗೆ ಈ ಕಡೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀನಿ, ಅಥವಾ ಅದನ್ನು ನೀವು ಒಂದೇ ಸಲ ಡಿಸೈಡ್ ಮಾಡುವಂಥದ್ದಲ್ಲ. ಕೂತ್ಕೊಳ್ಳಿ, ಥಿಂಕ್ ಮಾಡಿ, ಆಲೋಚನೆ ಮಾಡಿ, ಅಥವಾ ಸಮಯ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಒಂದು 2 ವರ್ಷ 3 ವರ್ಷ ಟೈಮ್ ತೊಗೊಂಡು ಆಮೇಲೆ ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಲ್ಲ. ಡೀಪಾಗಿ ಆಲೋಚನೆ ಮಾಡಿ, ಥಿಂಕ್ ಮಾಡಿ, ಏನು ಮಾಡಿದರೆ ಏನಾಗುತ್ತೆ, ಹೀಗೆ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಮೈಂಡಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಈ ವಿಷಯವನ್ನು ನೀವು ಚೇಂಜ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ. ಇನ್ನೊಂದು ಏನಂತ ಹೇಳಿದರೆ, ಮೇಯ್ನ್ ಥಿಂಗ್, ನಿಮ್ಮ ಜೊತೆ ನೀವು ಮಾತಾಡಬೇಕು. ನಿಮ್ಮ ಜೊತೆ ನೀವು ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಇಮೋಷ್ನಲಿ ನಿಮ್ಮ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ನೀವೇನು ಅನ್ನೋವಂಥದ್ದು ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡಾಗಿರ್ಬೋದು, ಅಥವಾ ನಿಮ್ಮ ಜೊತೆನೇ ನಿಮ್ಮ ಮನಸ್ಸಲ್ಲಿ ಒಬ್ಬರೇ ಕೂತಾಗಿರ್ಬೋದು, ಒಬ್ಬಂಟಿ ಆದಾಗ ನಿಮ್ಮ ಜೊತೆ ನೀವು ನಿಮ್ಮ ಎಮೋಷನ್ಸನ್ನು ಬರೆದಾಗ, ಅಥವಾ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಂಡಾದಾಗ ಏನಾಗುತ್ತೆ, ನಿಮ್ಮ ಮೆಂಟಲಿ ಹೆಲ್ತ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ವರ್ಕ್ ಹಾರ್ಡ್. ಏನೇ ಕೆಲಸ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನೀವು ಏನೋ ಅಚೀವ್ ಮಾಡಬೇಕು, ಏನೋ ಗುರಿ ಇಟ್ಕೊಂಡಿದ್ದೀರಾ, ಅದೇನಾದರೂ ಮಾಡಬೇಕಂದ್ರೆ ನಿಮ್ಮ ವರ್ಕನ್ನು ನೀವು ಹಾರ್ಡಾಗಿ ಮಾಡಿ. ವರ್ಕ್ ಹಾರ್ಡ್. ಯಾವಾಗಲೂ ಏನಾಗುತ್ತೆ ಅಂದರೆ, ವರ್ಕ್ ಇಸ್ ವರ್ಕ್ಶಿಪ್ ಅಂತ ಹೇಳ್ದಂಗೆ, ನೀವು ಯಾವಾಗ ವರ್ಕನ್ನು ಹಾರ್ಡ್ ಮಾಡ್ತಾ ಹೋಗ್ತೀರಾ, ಅಥವಾ ಕೆಲಸವನ್ನು ನೀವು ಜಾಸ್ತಿ ಯಾವುದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ, ಆವಾಗ ಏನಾಗುತ್ತೆ, ನಿಮ್ಮ ಇಮೋಷ್ನಲಿ ಹಾಗೂ ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಅವಾಯ್ಡ್ ಓವರ್ ಥಿಂಕ್.
ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಥಿಂಕಿಂಗ್ ಮಾಡೋದು ತಪ್ಪಲ್ಲ, ಆದರೆ ಕೆಲವೊಂದು ಜನ ಏನು ಮಾಡ್ತಾರೆ, ಓವರಾಗಿ ಥಿಂಕ್ ಮಾಡ್ತಾರೆ. ಈ ಓವರಾಗಿ ಥಿಂಕ್ ಮಾಡುವಂಥದ್ದನ್ನು ನೀವು ಅವಾಯ್ಡ್ ಮಾಡಿ. ಏನಕ್ಕಂತ ಹೇಳಿದರೆ, ಈ ಓವರ್ ಥಿಂಕ್ ಎನ್ನುವಂಥದ್ದು ಎಷ್ಟೋ ಫ್ಯಾಮಿಲಿನ ಹಾಳು ಮಾಡಿದೆ, ಎಷ್ಟೋ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿದೆ. ಸೊ ಏನೇ ಇದ್ದರೂ ಕೂಡ ಓವರ್ ಥಿಂಕ್ ಮಾಡಬೇಡಿ, ಏನೂ ಆಗಿರಲ್ಲ. ನಿಮ್ಮದೊಂದು ಇಮ್ಯಾಜಿನೇಷನಲ್ಲಿ ನೀವು ಥಿಂಕ್ ಮಾಡಿ ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊತೀರಾ. ಆ ಥರ ತಪ್ಪು ಕೆಲಸವನ್ನು ನೀವು ಮಾಡಬೇಡಿ. ಏನೇ ಇದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನೂ ಇದ್ದರೂ ಕೂಡ, ಏನೇ ಕ್ವಶನ್ಸ್ ಇದ್ದರೂ ಕೂಡ ಆ ವ್ಯಕ್ತಿ, ನಿಮ್ಮ ಅಪೋಸಿಟ್ ಇರೋ ವ್ಯಕ್ತಿ ಕಡೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕ್ಲಾರಿಫಿಕೇಷನ್ ತಗೊಳ್ಳಿ ಅಥವಾ ಕ್ವಶನ್ಸನ್ನು ಕೇಳಿ, ಅವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ. ಆವಾಗ ಏನಾಗುತ್ತೆ, ನಿಮ್ಮ ಓವರ್ ಥಿಂಕಿಂದ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳ್ಬೇಡಿ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಇರೋ ರಿಲೇಷನ್ಶಿಪ್ಪನ್ನು ನೀವು ಹಾಳು ಮಾಡ್ಕೊಳ್ಬೇಡಿ. ನೀವು ಯಾವಾಗ ನೀವು ಓವರ್ ಥಿಂಕ್ ಮಾಡೋದನ್ನು ಯಾವಾಗ ಅವಾಯ್ಡ್ ಮಾಡ್ತೀರಾ, ಆವಾಗ ನೀವು ಮೆಂಟಲಿ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ಇನ್ನೊಂದೇನಂತ ಹೇಳಿದರೆ, ಬಿ ಹ್ಯಾಪಿ ಯುವರ್ ಸೆಲ್ಫ್. ನೀವು ಯಾವಾಗಲೂ ಖುಷಿಯಾಗಿರಬೇಕು. ನಿಮಗೆ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ಅಥವಾ ಯಾರೋ ಮೆಸೇಜ್ ಮಾಡಿಲ್ಲ, ಯಾರೋ ಕಾಲ್ ಮಾಡಿಲ್ಲ ಅಂತಾಗ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ಅಥವಾ ಇನ್ನೊಬ್ಬರಿಂದ ನಮಗೆ ಹರ್ಟ್ ಆಗ್ತಿದೆ ಅಂತ ಇದ್ದರೆ ಆ ವ್ಯಕ್ತಿನೂ ನಮ್ಗೆ ಬೇಡ. ನಾವು ಯಾಕೆ ಫಸ್ಟ್ ಆಫ್ ಆಲ್ ಬೇಜಾರು ಮಾಡ್ಕೊಬೇಕು, ನಾವು ಯಾಕೆ ಹರ್ಟ್ ಮಾಡ್ಕೊಬೇಕು. ಫಸ್ಟ್ ನಾವು ಹ್ಯಾಪಿ ಆಗಿರಬೇಕು. ನಾವು ಹ್ಯಾಪಿ ಆದಾಗ ನಮ್ಮ ಮನೆಯವರೆಲ್ಲ ಹ್ಯಾಪಿ ಆಗಿರ್ತಾರೆ, ಎಲ್ಲರೂ ಕೂಡ ಹ್ಯಾಪಿ ಆಗಿರ್ತಾರೆ. ಸೊ ಫಸ್ಟ್ ನಾವು ಹ್ಯಾಪಿ ಆಗಿರಬೇಕು, ಇನ್ನೊಬ್ಬರನ್ನು ಕೂಡ ನಾವು ಹ್ಯಾಪಿಯಾಗಿ ಇರಲಿಕ್ಕೆ ಬಿಡಬೇಕು ಅನ್ನುವಂಥದ್ದು. ಇನ್ನೊಂದೇನೆಂದರೆ ಮೆಡಿಟೇಷನ್. ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ, ಮೆಡಿಟೇಷನ್ ಈಸ್ ವೆರಿ ಬೆಸ್ಟ್ ಮೆಡಿಸಿನ್ ಫಾರ್ ಎವ್ರಿಥಿಂಗ್. ಓಕೆ, ಅದು ಮೆಡಿಟೇಷನ್ ಯಾವಾಗ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಆವಾಗ ನೀವು ಕರ್ಮವನ್ನು ನೀವು ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಬರುತ್ತೆ ಆಧ್ಯಾತ್ಮಿಕದಲ್ಲಿ. ಸೊ ನೀವು ಯಾವಾಗ ಮೆಡಿಟೇಷನ್ಸ್ ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ಯಾವಾಗ ತಿಳ್ಕೊಳ್ತೀರಾ, ಅದು ಏನಾಗುತ್ತೆ ಅಂತ ಹೇಳಿದರೆ ತುಂಬಾ ನಿಮಗೆ ಎಮೋಷ್ನಲಿ ಹಾಗೂ ಮೆಂಟಲಿ ನೀವು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. 11ನೇದು, ಇದು ಲಾಸ್ಟ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ, ಲೈಫ್ ಪರ್ಪಸ್. ನೀವೀಗ ಯಾವಾಗ ಏನಕ್ಕೆ ಹುಟ್ಟಿದ್ದೀರಾ ಅನ್ನುವಂಥದ್ದನ್ನು ನೀವು ಲೈಫ್ ಪರ್ಪಸ್, ಪಾಪ ಎಷ್ಟೋ ಜನರಿಗೆ ಲೈಫ್ ಪರ್ಪಸ್ ಅಂದರೆ ಗೊತ್ತಿಲ್ಲ, ಯಾಕೆ ಹುಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಇವಾಗ ನಿಮಗೆ ಹೇಳ್ತೇನೆ, ಲೈಫ್ ಪರ್ಪಸ್ ಬಗ್ಗೆ ತಿಳ್ಕೊಳ್ಳಿ. ನೀವು ಯಾಕೆ ಹುಟ್ಟಿದ್ದೀರ ಅಂತ ತಿಳ್ಕೊಳ್ಳಿ ಫಸ್ಟ್. ಏನಂತ ನಾವು ಯಾಕೆ ಹುಟ್ಟಿದ್ದೀವಿ ಅಂತ ಹೇಳಿದರೆ, ನಮ್ಮ ಕರ್ಮ ಏನಿದೆ, ನಮ್ಮ ಲಾಸ್ಟ್ ಲೈಫ್ ಆಗಿರ್ಬೋದು, ಅಥವಾ ನಮ್ಮ ಲಾಸ್ಟ್ ಲೈಫಲ್ಲಿ ಏನೆಲ್ಲ ಮಾಡಿದ್ದೀವಿ ಅನ್ನುವಂಥದ್ದು, ನಾವು ಕರ್ಮವನ್ನು ನಾವು ಕಳ್ಕೊಳ್ಳಿಕ್ಕೆ ನಾವು ಹುಟ್ಟಿರುವಂಥದ್ದು. ಅದನ್ನು ಫಸ್ಟ್ ನೀವು ತಿಳ್ಕೊಳ್ಳಿ. ಲೈಫ್ ಪರ್ಪಸ್, ನೀವು ಯಾಕೆ ಹುಟ್ಟಿದ್ದೀರಾ, ಏನು ಮಾಡಿದ್ದೀರಾ, ಏನಕ್ಕಿದ್ದೀರಾ, ನೀವು ಇಲ್ಲಿ ನೀವು ಎಷ್ಟು ಆಸ್ತಿ ಮನೆ ಮಾಡಿದ್ದೀರಾ ಅಥವಾ ದುಡ್ಡು ಮಾಡಿದ್ದೀರಾ, ಎಷ್ಟು ಹೆಸರು ಮಾಡಿದ್ದೀರಾ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಕರ್ಮವನ್ನು ನೀವು ಎಷ್ಟು ಕಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಸೋಲಲ್ಲಿ ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀರಾ, ಅಥವಾ ನೀವು ಸೋಲಲ್ಲಿ ನೀವು ಎಷ್ಟು ಡೆವಲಪ್ಮೆಂಟ್ ಆಗಿದ್ದೀರಾ ಅನ್ನುವಂಥದ್ದು ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ 11 ಟಿಪ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿದರೆ ಡೆಫಿನೆಟಾಗಿ ನಾನು ಹೇಳ್ತೀನಿ, ಎಮೋಷ್ನಲಿ ಮೆಂಟಲಿ ಯಾರೆಲ್ಲ ಸ್ಟ್ರಾಂಗ್ ಇರಲ್ಲ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಸಹಾಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಹಾಗೂ ಎಲ್ರಿಗೂ ನನಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈಫ್ ಪರ್ಪಸ್ ಅಂದರೆ ಏನು ಅನ್ನುವಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.